ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ 5:30 ಆಗಿದೆ ನೋಡಿ. ನಮ್ಮ ಮನೆ ಹತ್ರ ಟ್ರೈನ್ ಹೆಂಗೆ ಬರ್ತಾ ಇದೆ ಅಂತ ಕಾಣ್ತಾ ಇಲ್ಲ. ಫುಲ್ಲು ಕತ್ಲಲ್ವ, 5:30ಗೆ ಎಷ್ಟು ಕತ್ಲಾಗಿರುತ್ತೆ. ಮುಂಜಾನೆ ಹೋಗ್ತಾ ಇದ್ದಾನೆ ನೋಡಿ. ಅದಕ್ಕೆ ನಾನು ಇವತ್ತು ರಾಮನವಮಿ ಅಲ್ವಾ, ಬೇಗ ಎಲ್ಲರೂ ಸ್ನಾನ ಮಾಡ್ಕೋಬೇಕು. ಎಷ್ಟು ಜನ ಇದ್ದೀವಿ ನಾವು ಮಕ್ಳುಗಳು ಮೊಮ್ಮಕ್ಳುಗಳು. ಅದಕ್ಕೇ ಬೇಗ ನಾವು ಉರಿ ಹಾಕ್ಬಿಟ್ರೆ ಒಬ್ಬರೊಬ್ಬರು ಸ್ನಾನ ಮಾಡ್ಕೊಳ್ಳೋಷ್ಟಕ್ಕೆ ಸರಿ ಆಗುತ್ತೆ. 10 ಗಂಟೆ ಅಷ್ಟೊತ್ತಿಗೆ ಅವರು 9:30 ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಅವತ್ತು ಹೋಗಿದ್ವಲ್ಲ, ಆ ದೇವಸ್ಥಾನ ಹತ್ರ ನಾವು ನೋಡಿ ನಮ್ಮ ಕರಿ ಹೆಂಗೆ ಕೂತಿದ್ದಾಳೆ ಅಂತವ. ಅದಕ್ಕೆ ನಾನು ನೀರುಳೆಲ್ಲ ಬೂದಿಯೆಲ್ಲ ಫುಲ್ಲು ಕ್ಲೀನಾಗಿ ಬಾಚ್ಕೊಬಿಟ್ಟು, ಹಂಡೆಲ್ಲ ಕ್ಲೀನಾಗಿ ಎಲ್ಲ ನೀರೆಲ್ಲ ಇದನ್ನಪ್ಪ ಚೊಂಬಲೆಲ್ಲ ಬಗ್ಸ್ಕೊಬಿಟ್ಟು ಕ್ಲೀನಾಗಿ ಎಲ್ಲದನ್ನು ಉರಿ ಹಾಕ್ಬಿಟ್ಟು ಅದು ಉರಿತಾ ಇರುತ್ತೆ. ಅಮ್ಮ ನನಗೆ ಅಲ್ಲೇ ಕೂತ್ಕೊಂಡಿರ್ತಾರೆ. ನಾನು ಅದಕ್ಕೆ ಬೇಗ ಕೆಲಸ ಮಾಡ್ಕೊಂಡು ಅಂದ್ಬಿಟ್ಟು ಇವಾಗ ಮಕ್ಕಳೆಲ್ಲ ಐಕ್ಳುಗಳೆಲ್ಲ ಮನ್ಕೊಂಡಿದ್ವು. ರಾತ್ರಿ ಪಾತ್ರೆ ಎಲ್ಲ ವಾಶ್ ಮಾಡಿರಲಿಲ್ಲ, ಹಂಗೆ ಎಲ್ಲ ಇಟ್ಬಿಟ್ಟು ಮನ್ಕೊಂಡಿದ್ವಿ. ಕೆಲಸ ಮಾಡ್ಕೊಂಡಿದ್ವಲ್ಲ, ದಿನ ಅದೇ ಕೆಲಸ ಯಾರು ಮಾಡೋದು ಅಲ್ವಾ. ಅದಕ್ಕೆ ಪಾತ್ರೆನೆಲ್ಲ ಬೇಗ ತೊಳೆದ್ಬಿಡೋಣ ಅಂತಿದ್ದೀನಿ. ಕಣ್ಣೆಲ್ಲ ಫುಲ್ಲು ನಿದ್ದೆ ಅಂದರೆ ನಿದ್ದೆ ಬರ್ತಾನೇ ಇದೆ. ಅದು ಎದಾಳು ಮಾಡಲೇಬೇಕು. ಅದು ಅಕ್ಕರೆಲ್ಲ ಅಲ್ಲಿ ಹಾಲೆಲ್ಲ ಕರ್ಕೊತಾರೆ. ನಾನು ಅದಕ್ಕೆ ಒಬ್ಬರು ಕೆಲಸ ಮಾಡಿದ್ರೆ ಮುಗ್ದೇ ಹೋಗುತ್ತೆ. ಅದಕ್ಕೇ ಅವರೆಲ್ಲ ಹಾಲೆಲ್ಲ ಕರ್ದಾಗೋಷ್ಟೊತ್ತಿಗೆ ಒಂಚೂರು ಪಾತ್ರೆ ತೊಳ್ಕೊಂಡು ಅಂದ್ಬಿಟ್ಟು ಬೇಗ ತೊಳ್ಕೊತಾ ಇದ್ದೆ. ನೀರುಳ್ಳಿನ ಹಂಗೆ ಉರಿ ಹಾಕಿದೆ. ಅಮ್ಮ ಅಲ್ಲೇ ಕೂತ್ಕೊಂಡಿದ್ರು. ಅದಕ್ಕೆ ಇವಾಗ ಬೇಗ ಪಾತ್ರೆ ಎಲ್ಲ ಸ್ವಲ್ಪ ಈ ಥರ ಬೋಸಿ ಅದನ್ನೆಲ್ಲ ದಬಾಕ್ಬಿಟ್ಟು ನಾನಿವಾಗ ಅಲ್ಲಿ ಲೈಟು ಕರೆಂಟ್ ಬೇರೆ 6 ಗಂಟೆ ಕರೆಕ್ಟಾಗಿ ಹೋಗ್ಬಿಡುತ್ತೆ. ಆ ಲೈಟ್ ಇತ್ತು. ನಾನು 5:30ಗೆ ಎದ್ದಿದ್ದೀನಿ, 5:45 ಆಗೋಯ್ತು. ನಾನೆಲ್ಲ ಪಾತ್ರೆ ದಬಾಕ್ಬಿಡ್ತೀನಿ ನೋಡಿ. ಅಷ್ಟೊತ್ತಿಗೆ ಬೆಳಕು ಕರಿತು. ನಾನು ಪಾತ್ರೆ ತೊಳೆದೆ ವಾಶ್ ಮಾಡಿದೆ. ಇನ್ನು ಮಕ್ಕಳೆಲ್ಲ ಮನ್ಕೊಂಡಿದ್ವಲ್ಲ, ಆಮೇಲೆ ಕಸ ಗುಡಿಸಿ ಮನೇಲಿ ದೀಪ ಎಲ್ಲ ಹಚ್ಬಿಟ್ಟು ಹೋಗೋಣ ಅಂತ ಅನ್ಕೊಬಿಟ್ಟು ಇವಾಗ ಬೆಳಗ್ಗೆ ಆಯಿತು ನೋಡಿ. ಅಷ್ಟು ಬೇಗ 5:30ಗೆ ಎಷ್ಟು ಕತ್ಲಿತ್ತು. ಇವಾಗ 6 ಗಂಟೆ 6:30 ಆಗೋಯ್ತು. ಎಷ್ಟು ಬೆಳಕು ಕರೆದಿದೆ ನೋಡಿ. ಅದಕ್ಕೇ ಇದು ಒಂದು ಹಸ ಇದು ಒದ್ದಿದತೆ. ಅದಕ್ಕೆ ಹಾಲು ಕರಿಬೇಕಾರೆ ಅದಕ್ಕೇ ನಾನು ಇದನ್ನ ಮಾಡ್ತಾ ಇದ್ದೆ, ಸವರ್ತಾ ಇದ್ದೆ. ನೆತ್ತಿ ಹತ್ರ ಸವರ್ತಾ ಇದ್ರೆ ಸುಮ್ಮನೆ ನಿಂತ್ಕೊಂತಾಳೆ. ಅದಕ್ಕೆ ಅಕ್ಕರೆಲ್ಲ ಹಾಲು ಕರ್ಕೊತಾರೆ. ನನಗೆ ಕುತ್ಕೊಂಡು ಹಾಗೇ ಇದು ಮಾಡ್ತಾ ಇದೆ. ನಾನು ಇವಾಗ ಹೊಸ ತೊಗೊಬಂದಿದ್ದೀವಲ್ಲ, ಅದು ಈ ಹಸ. ಅದಕ್ಕೆ ಸುಮ್ಮನೆ ಇದ್ಕೊಂಡು, ಇಲ್ಲಾಂದರೆ ಓದಿತಾ ಇರುತ್ತೆ, ಕಾಲೆಸ್ತಾ ಇರ್ತಾರೆ. ಆಮೇಲೆ ಹಸಿಂದಲ್ಲಿ ಇದು ಹಾಲೆಲ್ಲ ಇದಾಗ್ಬಿಡುತ್ತೆ, ಚೆಲ್ಲೋಗ್ಬಿಡುತ್ತೆ ಅನ್ಕೊಬಿಟ್ಟು ನಾನು ಕುತ್ಕೊಂಡಿದ್ದೆ. ಹಾಲೆಲ್ಲ ಕರೆದಾಯಿತು. ಹಸಗಳನ್ನೆಲ್ಲ ಹೊರ ಕಟ್ಟಾಕಿದ್ವಿ. ಇದೊಂದು ಕರ ಇತ್ತು ಚಿಕ್ಕದು. ಅದಕ್ಕೆ ಜಂತುಳು ಶಿರಾಪ್ ಕೊಟ್ಟಿದ್ದಾರೆ ಅವರೇನೆ ಡೈರಿಯಿಂದನೇ. ಅದನ್ನ ಹಾಕಬೇಕು. ಇದು ಚಿಕ್ಕ ಕರು ಅಲ್ವಾ, ಅದಕ್ಕೆ ಬೂಸೆಲ್ಲ ಕುಡಿಸ್ತಿತ್ತು. ಜಂತುಳು ಆಗಿರುತ್ತೆ ಅಂದ್ಬಿಟ್ಟು ನಾವು ಶಿರಾಪ್ ಕುಡಿಸ್ತಾ ಇದ್ದು. ಕುಡಿತಾ ಇರಲಿಲ್ಲ. ಅದಕ್ಕೆ ಆ ಕಡೆ ಕಾಲು ಹಾಕ್ಕೊಂಡು ಅಕ್ಕ ಕುಡಿಸ್ತಿದ್ದಾಳೆ ನೋಡಿ, ಎತ್ತರ ಕುಡಿಸ್ತಿದ್ದಾಳೆ ಅಂತ. ಅವಳು ಹಂಗೆ ಹಿಂಗೆ ಮಾಡ್ತಾಳೆ. ಇದು ಹುಡುಗಿ ಅಲ್ವಾ, ನಾವು ಇಟ್ಕೊಂಡಿದ್ದು ಹುಡುಗ ಆಗಿದ್ರೆ ಮಾರ್ಬಿಡ್ತೀವಿ. ಹುಡುಗ ಕರ ಇಟ್ಕೊಳೋದಿಲ್ಲ. ಸುಮ್ಮನೆ ಏನಕ್ಕೆ ಅದಕ್ಕೆ ಹಾಲು ಕುಡಿಸ್ಕೊಂಡು ಇಟ್ಕೊಳೋದು ಅಂತ ನೋಡಿ ಹೆಂಗೆ ಕುಡಿತಿದ್ದಾಳೆ ಅಂತವ. ಫಸ್ಟ್ ಕುಡಿಯೋದಿಲ್ಲ, ಆಮೇಲೆ ಲೋಟನೇ ನೆಗ್ತಾ ಇರ್ತಾಳೆ ನೋಡಿ, ಹೆಂಗೆ ನೆಗ್ತಾಳೆ ಅಂತ ನೋಡಿ. ಇವಾಗ ನೆಗ್ತಾ ಇದ್ದಾಳೆ. ಏನೋ ಕುಡಿಸ್ತೀವಿ ಅಂತ ಅವಳಿಗೆ ಭಯ. ಅದಕ್ಕೆ ಇವಾಗ ಎಲ್ಲ ಆಯಿತು. ಇಲ್ಲಿ ಅಕ್ಕ ಎಲ್ಲ ಕೊಡ್ಕೆ ತೊಳಿತೀನಿ ನಾನು ಅಂದ್ಬಿಟ್ಟು ಅಂದರೆ ನಾನು ಸರಿ ಅಂದ್ಬಿಟ್ಟು ಇದು ಹಂಗೆ ಇಟ್ಬಿಟ್ಟಿದ್ದೆ. ಧೂಳು ಹಾಕ್ಬಿಟ್ಟಿದ್ದೆ. ಅವ್ರು ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ, ತೊಳೆದಿರಲಿಲ್ಲ. ಅದಕ್ಕೆ ಹಂಗೆ ಸೋಪಿನ ಪುಡಿ ಹಾಕ್ಬಿಟ್ಟು ಹಂಗೆ ಮ್ಯಾಟೆಲ್ಲ ಇದ್ವು, ಸ್ವಲ್ಪ ನಾಲ್ಕು ತೊಳೆದಾಗ್ತಾಯಿದೆ. ಇವಾಗ ಎಲ್ಲರೂ ಅದನ್ನು ಅದಕ್ಕೆ ವಾಶ್ ಮಾಡಿಟ್ಟೆ. ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡ್ವಿ, ಎಲ್ಲವಕ್ಕೂ ಸ್ನಾನ ಮಾಡಿಸ್ದೆ. ನಾವು ಸ್ನಾನ ಮಾಡಿಬಿಟ್ಟು ನಾವು ಕಡಲೆಕಾಳು ಉಸ್ಲಿ ಎಲ್ಲ ಮಾಡ್ಕೋಬೇಕಲ್ಲ ದೇವ್ರಿಗೆ, ರಾಮನವಮಿ ಅಲ್ವಾ. ಪಾನಕ ಮಾಡ್ಕೊಂಡು ಬೆಲ್ಲ 1 kg ಬೆಲ್ಲ ಮತ್ತು ಕಡಲೆಕಾಳು 1 kg, ಏಲಕ್ಕಿಕಾಯಿ, ಶುಂಠಿ, ಪಾನಕ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಅಲ್ಲಿ ಒಲೆ ಎಲ್ಲ ಇಲ್ಲ, ಮಾಡ್ಕೊಳಕ್ಕಾಗೋದಿಲ್ಲ ದೇವಸ್ಥಾನ ಹತ್ರ ಅಂದ್ಬಿಟ್ಟು ನಾವೇ ಮನೇಲೇ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಬೇಗನೆ ಎಲ್ಲ ಮಾಡ್ಕೊತಾ ಇದ್ವಿ. ನಾನು ಅದಕ್ಕೆ ಕೋಸಂಬರಿ ಮಾಡ್ಕೊಂಡ್ವಿ. ಹಂಗೆ ಒಂದು ಸ್ವಲ್ಪ ಹೆಸರುಬೇಳೆ ಇತ್ತು, ಹೆಸರುಬೇಳೆ ಹಾಕ್ಬಿಟ್ಟು ಕೋಸಂಬರಿ ಮಾಡ್ಕೊಂಡ್ವಿ. ಕಡಲೆಕಾಳು ಉಸ್ಲಿ ಮಾಡ್ಕೊಂಡು ಪಾನಕ ಮಾಡ್ಕೊಂಡು ಹೊತ್ಕೊಂಡು ತಗೊಂಡೋಗ್ತೀವಿ. ಸ್ವಲ್ಪ ದೂರ ಇದೆ, ನೀರೆಲ್ಲ ತೊಗೊಂಡೋಗ್ತೀವಿ. ಅಲ್ಲಿ ಸಿಗೋದಿಲ್ಲ ಏನಿಲ್ಲ ನೀರು. ಅದಕ್ಕೆ ನೀರು, ಪಾನಕ, ನಾನು ಕಡಲೆಕಾಳು ಉಸ್ಲಿ ಮತ್ತು ಕೋಸಂಬರಿ ತಗೊಂಡು ಹೋಗ್ತಾಯಿದ್ವಿ. ಇವಾಗ ಅಲ್ಲೆಲ್ಲ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಫೋನ್ ಮಾಡ್ತಾನೆ ಇದ್ರು, ಬನ್ನಿ ಬಾ ಮಮ್ಮಿ ಅಂತ. ಇವರೆಲ್ಲ ಫಸ್ಟೇ ಅಮ್ಮನ ಜೊತೆಗೆ ಹೋಗ್ಬಿಟ್ಟಿದ್ರು. ರಾಮಾಯ ನಮಃ, ರಾಮಚಂದ್ರಾಯ ನಮಃ, ರಾಜೀವಲೋಚನಾಯ ನಮಃ, ರಘುಪುಂಗವಾಯ ನಮಃ, ಜೇತ್ರಾಯ ನಮಃ, ಇದಾಮಿತ್ರಾಯ ನಮಃ. ನೋಡಿ ಎಷ್ಟು ಜನ ಮಕ್ಳುಗಳು. ನನ್ನ ತಂಗಿ ಮನೇಲಿ ಅಷ್ಟೇ, ಅವರು ನಾದ್ನೀರು ಅವ್ರ ಮಕ್ಕಳೆಲ್ಲ ಬಂದಿದ್ದರು. ನಮ್ಮ ಮನೇಲೂ ಅಷ್ಟೇ, ನಮ್ಮ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ನಾವು ಎಲ್ಲರೂ ಎಷ್ಟೊಂದು ಜನ ಅಲ್ವಾ. ಖುಷಿ ನಮಸ್ಕಾರ ಮಾಡ್ಬಾರ. ಖುಷಿ ಬರ್ಬೇಕು, ನಮಸ್ಕಾರ ಮಾಡಿ ಸುಮ್ಮನೆ ಕಾಡ್ಬೇಕು. ಮುಚ್ಚಿಲ್ಲೇನಕ್ಕೆ ಓ ಈ ಸೈಡ್ ಬಿಡ್ರಿ ಅವನಿಗೆ. ಬರ
ಮಂಗಳಾರತಿ ಎಲ್ಲ ತೊಗೊಬಿಟ್ಟು ಇವಾಗ ಪ್ರಸಾದ ಎಲ್ಲ ಕೊಡ್ತೀವಿ ಅಂತಂದರೆ ಎಲ್ಲರೂ ಅದಕ್ಕೆ ಸ್ವಲ್ಪ ಇದು ಬಾಳೆದೆಲ್ಲ ಕುಯ್ಕೊಂಬಂದಿದ್ರು. ನಾವು ಕುಯ್ಕೊಂಡು ಮರ್ತೆ ಹೋಗ್ಬಿಟ್ಟಿದ್ವಿ. ಅವರೇ ಇದು ಸಾಕು ಎಲ್ಲರಿಗೂ ಆಗುತ್ತೆ ಅಂತಂದರೆ ಅದಕ್ಕೆ ನಾವು ಇದನ್ನು ಕುಯ್ಕೊತಾ ಇದ್ವಿ. ಇವಾಗ ಕುಂಕುಮ ಇಕ್ಕಿದ್ರಲ್ಲ ಮೂಗು ಮೇಲೆಲ್ಲ ಇದಾಗ್ಬಿಟ್ಟಿತ್ತು. ನಮ್ಮ ದುರ್ಗ ಅಕ್ಕನ ಮಗ ಇದು ಮಾಡ್ಬಿಟ್ಟಿದ್ದೆಲ್ಲ ಮುಖಕ್ಕೆಲ್ಲ ಮಾಡ್ಬಿಟ್ಟಿದ್ದೆ. ನಮ್ಮ ಅಕ್ಕ ಅದಕ್ಕೆಲ್ಲ ಒಡಿಸ್ತಾ ಇದ್ಲು. ಇವಾಗೆಲ್ಲ ಅದನ್ನು ಬಾಳೆದೆಲೆನೆಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿದ್ರೆ ಸಾಕು. ಕೋಸಂಬರಿಗಲ್ವಾ, ಕೋಸಂಬರಿಗೆ ಮತ್ತು ಕಡಲೆ ಕಳಿಸ್ಲಿಕ್ಕೆ. ಇನ್ನು ಪಾನಕಕ್ಕೆ ಲೋಟ ತೊಗೊಂಬಂದಿದ್ವಿ, ಪ್ಲಾಸ್ಟಿಕ್ ಲೋಟ. ಅದು ದೇವ್ರ ಪ್ರಸಾದ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಟೇಸ್ಟ್ ಹೆಂಗಿರುತ್ತೆ ಒಂಥರ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರ್ತಾರಲ್ಲ, ಟೇಸ್ಟೇ ಬೇರೆ ಥರ ಇರುತ್ತೆ. ಪಾನಕ ಮಾತ್ರ ಎಷ್ಟು ಸೂಪರಾಗಿತ್ತು ಅಂದರೆ ಮಾತ್ರ ಏಲಕ್ಕಾಯಿ ಒಣ ಶುಂಠಿ ಹಾಕಿ ಎಲ್ಲ 2 ಲೋಟ ಕುಡಿತಾಯಿದ್ವು. ಕಾರಣೆ ಮಾಡಾಕ್ಬಿಟ್ಟಿದ್ವು. ನಮ್ಮ ಗುಂಡುಗಂತೂ ಫುಲ್ಲು ಬಾಯರ್ಸ್ಬಿಟ್ಟಿತ್ತು ಅವನಿಗೆ. ಅದಕ್ಕೆ ನೋಡಿ ಕುತ್ಕೊಂಡು ಹೆಂಗೆ ಕುಡಿತಿದ್ದಾನೆ ಅಂತ. ಒಂದೇ ಉಸಿರು ಕುಡಿತಾನೆ, ಕುಡಿ ನಿಧಾನ ಕುಡಿ ಗುಂಡು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಕುಡ್ಕೊತಾ ಇದ್ದಾನೆ. ಅವನಿಗೆ ನನ್ನ ಪಕ್ಕನೇ ಕುತ್ಕೊಬಿಟ್ಟಿದ್ದ. ಎಷ್ಟು ಚೆನ್ನಾಗಿತ್ತು. ಕೋಸಂಬರಿ ಹೆಸರು ಕಾಳ್ದು ಅವರು ಕಡಲೆಬೇಳೆದು ಮಾಡ್ಕೊಂಡ್ರೆ ಎಲ್ಲ 2 ಮಿಕ್ಸ್ ಮಾಡಿದ್ವಿ. ಕಡಲೆ ಕಳಿಸ್ಲಿ ಮಾಡ್ಕೊಬಂದಿದ್ವಿ. ಇವಾಗೆಲ್ಲ ಆಯಿತು. ಇವಾಗ ತಗೊಂಡು ಮನೆಗೆ ಹೋಗ್ತಾಯಿದ್ವಿ. ಇನ್ನೇನು ಚೂರು ಅಷ್ಟೇ ಪಾನಕ ಉಳಿದಿತ್ತು. ಇನ್ನು ನನ್ನ ತಂಗಿ ಮತ್ತು ಅಕ್ಕ ಬರೋಂಗಿರಲಿಲ್ಲ, ಅವ್ರ ಮನೇಲೇ ಇದ್ದರು. ಅದಕ್ಕೆ ಅವರು 3 ದಿವಸ ಆಗಿತ್ತು ಬರೋಂಗಿಲ್ಲ. 5 ದಿವಸ ಆಗೂ ದೇವಸ್ಥಾನಕ್ಕೆ ಹೋಗೋದಿಲ್ಲ ನಾವು. ಅದಕ್ಕೆ ನೋಡಿ ಇವಾಗ ಸರಿ ದೇವಸ್ಥಾನದಿಂದ ಬಂದೆ ಮನೆ ಬಂದ್ಬಿಟ್ಟು ಮತ್ತು ಸಂಜೆ ನಮ್ಮ ಮನೆಯವ್ರು ಬಂದಿದ್ದರು. ನಾವು ಊರಿಗೆ ಹೊನ್ನೇನಹಳ್ಳಿಗೆ ಹೋಗ್ಬೇಕಲ್ಲಿ ಜಾತ್ರೆ ಇದೆ ಅಂತ ಹೇಳಿದ್ರು. ಅವ್ರು ರಾಮನವಮಿ ದಿವಸನೇ ಕೆಂಡ ಇದು ಮಾಡೋದಲ್ಲಿ ಹೊನ್ನೇನಹಳ್ಳಿ ಅಂತ. ಅದಕ್ಕೆ ಸರಿ ಅಂದ್ಬಿಟ್ಟು ಸಂಜೆ ಮೇಲೆ ಒಂದು 6 ಗಂಟೆ ಮೇಲೆ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ರೆಡಿ ಆಗಿಬಿಟ್ಟು ನಾವು ಹೋಗ್ತಾಯಿದ್ವಿ. ನನ್ನ ಮಕ್ಕಳು ನಾವು ಅಷ್ಟೇ ನಮ್ಮ ಮನೆಯವ್ರು ಬಂದಿರೋ ಕಾರಲ್ಲಿ ಹೋಗ್ತಾಯಿದ್ವಿ. ನೋಡಿ ಅಲ್ಲಿ ಇದು ಕೆಂಡ ಫುಲ್ಲು ಇದು ಮಾಡಿದೆ. ನಾವು ಬರೋಷ್ಟೊತ್ತಿಗೆ 7:30 ಆಯಿತು. ಅದ್ರ ರಾತ್ರಿ ಆಗೋಗುತ್ತಂತೆ. ಒಂದು 12 ಗಂಟೆ ಆಗುತ್ತೆ ಕೆಂಡ ತುಣಿಯೋಷ್ಟೊತ್ತಿಗೆ ಅಂತ ಅಂದರು. ಸರಿ ಅಂದ್ಬಿಟ್ಟು ದೇವಸ್ಥಾನ ಹೂವು ಮತ್ತು ಬಾಳೆಹಣ್ಣೆಲ್ಲ ತೊಗೊಂಬಂದು ದೇವ್ರಿಗೆ ಕೊಟ್ವಿ. ಅವರು ಇನ್ನೂ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಅಂದರೆ ಸರಿ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ನಾವು ಹೊರಗಡೆ ಹಂಗೆ ಕೈ ಮುಕ್ಕೊಂಡು ಹಂಗೆ ನನ್ನ ಮಕ್ಕಳು ನಾವೆಲ್ಲ ಬಂದ್ವಿ. ಸರಿ ಅಜ್ಜಿ ಇದ್ದಾರಲ್ಲ, ನಮ್ಮ ಅಜ್ಜಿ ಮುತ್ತಜ್ಜಿ ಇದ್ದಾರೆ. 103 ವರ್ಷ ಅಜ್ಜಿಗೆ. ಅದಕ್ಕೆ ನಾನು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಷ್ಟು ತನಕ ಕುತ್ಕೊಂಡು ಮಾತಾಡ್ತಾಯಿದ್ವಿ. ನನ್ನ ಮಗಳು, ನನ್ನ ಮಗ ಮತ್ತು ನಮ್ಮ ಮನೆಯವರು. ಅಜ್ಜಿ ಹೇಳ್ತಾ ಇತ್ತು, ಸುಮ್ಮನೆ ಗೊತ್ತಿದ್ದೀರಾ ನಿಮಗೆ ಅಜ್ಜಿ ಇರಲ್ಲ, ಬರೀ ಮಾತಾಡ್ತಾ ಇರ್ತಾರೆ. ಮುತ್ತಜ್ಜಿ ಪಾಪ ಚಿಕ್ಕ ಮಗು ಥರಲ್ವ, ಸುಮ್ಮನೆ ಅವ್ರಿಗೆ ಗೊತ್ತಾಗಲ್ಲ, ಮಾತಾಡಿದ್ನೇ ಮಾತಾಡ್ತಾ ಇರ್ತಾರೆ. ಕುತ್ಕೊಂಡು ಅಲ್ಲೇ ಒಂದು 1 ಗಂಟೆ ಕುತ್ಕೊಂಡು ಮಾತಾಡ್ಬಿಟ್ಟು ಇನ್ನೂ ಸ್ಟಾರ್ಟ್ ಆಯಿತು ದೇವ್ರದ್ದು ಪೂಜೆ ಎಲ್ಲ. ಫುಲ್ ಲೈಟ್ಸಿಂಗೆಲ್ಲ ಹಾಕಿದ್ರು. ನಮ್ಮೂರ ಜಾತ್ರೆ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಬೇರೆ ಥರ ಒಬ್ಬೊಬ್ರು ಅಂತಾರಲ್ವ. ನಾನು ಇದೇ ಫಸ್ಟ್ ವರ್ಷ ಬಂದಿರೋದು ನಮ್ಮ ಯಜಮಾನ್ರ ಅಪ್ಪನೂರಿಗೆ. ನಮ್ಮ ಅಮ್ಮನ ಊರಲ್ಲಿ ಅವ್ರು 3 ದಿವಸ ಮಾಡ್ತಾರೆ, ಇಲ್ಲಿ ಒಂದೇ ದಿವಸ ಅಂತ ಅಷ್ಟೇ. ಕೆಂಡ ಒಂದೇ ಮಾಡೋದು, ಇನ್ನು ಬೇರೆ ಏನೂ ಮಾಡೋದಿಲ್ಲ. ಫುಲ್ ಲೈಟಿಂಗ್ ಎಲ್ಲ ದೇವ್ರದ್ದೆಲ್ಲ ಚೆನ್ನಾಗಿತ್ತು ಮಾತ್ರ. ಆ ದೇವ್ರು ಹಂಗೆ ಕರ್ಕೊಂಡು ಹೋಗೋದೇ. ಇಬ್ಬರು ಮಕ್ಕಳಿಗೆ ಕಳಸ ಹೊರ್ಸಿದ್ರು ನೋಡಿ. ಕಳಸ ಹೊರ್ಸಿದ್ರೆ ಮತ್ತು ದೇವ್ರು ಬಂದ್ಬಿಡುತ್ತೆ. ಆ ಹುಡುಗಿ ಹೆಂಗೆ ಮಾಡ್ತಾ ಇತ್ತು ಅಂತ. ಹಿಂಗೆ ಸೇಮ್ ನಮ್ಮೂರಲ್ಲಿ ಅಷ್ಟೇ ಇದೇ ಥರನೇ ಕಳಸ ಹೊರಿಸ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲೊಂದು ದೇವಸ್ಥಾನ ಇತ್ತು. ದೇವರು ಒಂದು 3 ದೇವರಿದೆ. ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಫುಲ್ಲು ಹೂವಿನಲ್ಲಿ. ಒಂಥರ ದೇವರು ಯಾವುದೇ ದೇವರಾದರೂ ಚೆನ್ನಾಗಿರುತ್ತೆ ಅಲ್ವಾ. ಸರಿ ಅಂದ್ಬಿಟ್ಟು ನಾವು ಅವ್ರು ಇನ್ನೇನು ಕೆಂಡ ಸ್ಟಾರ್ಟ್ ಆಗಿತ್ತು. ನಾವು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಇರೋಣ ಬಾಮು, ಅಲ್ಲಿ ನನ್ನ ಮಕ್ಕಳು ನಿದ್ದೆ ಬರ್ತಿದೆ ಅಂದರೆ ಸರಿ ಅಂದ್ಬಿಟ್ಟು ನಾನು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೂವಿನ ಹಾರ ಕೊಟ್ಟಿದ್ದಾರೆ. ಹೂವಿನ ಹಾರ ಹಾಕಿದ್ದಾರೆ ನೋಡಿ, ಅದು ದೊಡ್ಡದು ಈ ಥರ ಹೂವಿನ ಹಾರ. ಅದನ್ನು ನಾವು ತೊಗೊಬಂದಿದ್ವಿ, ಹಾಕಿದ್ರು. ಇವಾಗ ನನ್ನ ಮಕ್ಕಳಲ್ಲಿ ಮೈಕ್ ಇತ್ತಾರಲ್ಲ, ಅದಕ್ಕೇ ಇಬ್ಬರು ಡ್ಯಾನ್ಸ್ ಆಡ್ತಾಯಿದ್ರು. ನನಗಂತೂ ಫುಲ್ಲು ನಗು ತಡೆಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಇನ್ನು ಕೆಂಡ ಸ್ಟಾರ್ಟ್ ಆಯಿತು ಫುಲ್ಲು. ಅದು ಎಷ್ಟೊತ್ತು ಆಯಿತು ಅಂದರೆ ಮಾತ್ರ ನಾವು ಬಂದಿದ್ದೆ ಒಂದು 7 ಗಂಟೆ 7:30 ಆಗಿದೆ, 8 ಗಂಟೆ ಅಂದ್ಕೊಳ್ಳಿ. ಸ್ಟಾರ್ಟ್ ಆಗಿದ್ದೆ 11:30 ಆಗೋಯ್ತು ಪೂಜೆ. ಅಲ್ಲೇ ಊಟ ಎಲ್ಲ ಕೊಡ್ತಾರೆ, ಪ್ರಸಾದ ಎಲ್ಲ ಇಷ್ಟು ನೋಡಿ ಹೆಂಗೆ ಯಪ್ಪ ಕೆಂಡ ಎಲ್ಲ ಮಾಡಿದರೆ. ಇಲ್ಲಿ ಇಷ್ಟೇ ಕೆಂಡ ಒಂದೇ ನೋಡಿ. ನಮ್ಮ ಐಶು ನೋಡಿ. ಅದಕ್ಕೆ ಸರಿ ಅಂದ್ಬಿಟ್ಟು ನಾವೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 11:30 12 ಗಂಟೆ ಹತ್ತತ್ರ 12 ಗಂಟೆ 12:30 ಆಗೋಯ್ತು. ನೈಟ್ ಬಂದುಬಿಟ್ವಿ ಮನೆಗೆ ಬಂದಿದ ತಕ್ಷಣ ಇನ್ನು ಸೋಮವಾರ ಇನ್ನು ಶುಂಠಿ ಹಾಕಬೇಕು ಅಂತ ಅಮ್ಮ ಅಂತಿರೋದಕ್ಕೆ ನಾಳೆಲ್ಲ ಯಾರಿಲ್ಲ, ನಾವೇ ಇದ್ವಲ್ಲ ಅಕ್ಕ ತಂಗಿರು
ಮತ್ತು ಸ್ವಲ್ಪ ಅವ್ರಿಗೆ ಮಾತ್ರ ಹೇಳಿದ್ರು ಅಷ್ಟೇ, ಇದು ಗುಣಿ ಮಾಡ್ಕೊಡ್ಬೇಕಲ್ಲ. ಸರಿ ಬೆಳಗ್ಗೆ ಎದ್ಬಿಟ್ಟು ಒಂಚೂರು ಟೊಮೊಟೊ ಬಾತ್ ಮಾಡಿಬಿಟ್ಟು ನಾವು ಅಕ್ಕದೇ ಆಸ್ಪತ್ರೆಗೆ ಹೋದ್ಲು, ಕರ್ಕೊಂಡು ಅವಳಿಗೆ ಚೆಕಪ್ ಇತ್ತು, ಕರ್ಕೊಬರೋಕೆ ಹೇಳಿದ್ರು. ಅವಳ ಅಕ್ಕ ಹೋದ್ಲು, ಇನ್ನು ತಿಂಡಿ ಎಲ್ಲ ಮಾಡಿ ಹೋಗಿದ್ಲು. ಅದಕ್ಕೆ ನಾವು ಇವಾಗ ಶುಂಠಿ ಹಾಕೋಣ ಅಂದ್ಬಿಟ್ಟು ನಾನು ಅಕ್ಕ ಮಕ್ಕಳೆಲ್ಲ ತುಂಬಿಕೊಡ್ತಾಯಿದ್ದೆ. ನಾವು ಶುಂಠಿ ಅದು ಫಸ್ಟ್ ಪೂಜೆ ಮಾಡಬೇಕು, ಅದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಫೋನ್ ಬಿಟ್ಟು ಬಂದುಬಿಟ್ಟಿದ್ದೆ ಮನೇಲಿ. ಬೇಗ ಅಮ್ಮ ಪೂಜೆ ಮಾಡ್ಬೇಕಂತ ಕರೆದ್ರು. ನಾನು ಮುಖ ತೊಳ್ಕೊಂಡು ಇದು ಪೂಜೆ ಮಾಡಿದೆ. ಅಲ್ಲಿ ಪೂಜೆ ಮಾಡಿ ಇವಾಗ ನಾವು ಹಾಕ್ತಾಯಿದ್ದೀನಿ. ಮಂಗಳವಾರ ಹಾಕಂಗಿಲ್ವಲ್ಲ, ಅದಕ್ಕೆ ಶುಕ್ರವಾರ ಒಳ್ಳೆ ದಿವಸ ಅಂದ್ಬಿಟ್ಟು ಎಲ್ಲದನ್ನು ಐಕ್ಳುಗಳೆಲ್ಲ ಸೇರ್ಕೊಂಡು ನನ್ನ ಮಗ ಬಂದು ನೋಡ್ದೆ ಏನು ಹೇಳ್ತಾನೆ ನೋಡಿ. ನಾನು ಬೆಂಗಳೂರಲ್ಲಿ ಇದ್ದೀನಿ, ಯಾಕೆ ಕೆಲಸ ಬರೋದಿಲ್ಲ ಅಂತಲ್ಲ, ಎಲ್ಲ ಕೆಲಸನೂ ಮಾಡ್ತೀನಿ. ಶುಂಠಿನೂ ಹಾಕ್ತೀನಿ, ಟೊಮೊಟೊ ಸಸಿ ಆಗಲಿ ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಆಮೇಲೆ ಬೆಂಗಳೂರಿಗೆ ಹೋಗಿ ನಾನು ಮದುವೆ ಆದಮೇಲೆ ಹೋಗಿರೋದು ಅಷ್ಟೇ. ಎಷ್ಟು ಎಲ್ಲ ಕೆಲಸ ಅದೇನೋ ಇದು ಅಲ್ಲ, ಎಲ್ಲ ಕೆಲಸನೂ ಕಲಿತ್ರೆ ಎಲ್ಲ ಬರುತ್ತೆ ಅಲ್ವಾ. ಒಬ್ಬೊಬ್ರು ಲೇಸಿ ಥರ ಮಾಡ್ತಾರೆ, ನನಗೆ ಆ ಥರ ಏನಿಲ್ಲ. ಅಮ್ಮ ಮನೆ ಬಂದಾಗ ಅಮ್ಮ ಇಲ್ಲಿ ಕೆಲಸ ಮಾಡ್ತೀನಿ, ಬೆಂಗಳೂರಲ್ಲಿ ಇದ್ಮೇಲೆ ಮಾಮೂಲಿ ಸ್ಟಿಚಿಂಗ್ ಮಾಡೋದು ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಮುದ್ದು ಹೆಂಗೆ ಆಡ್ತಿದ್ದಾಳೆ ಅಂದರೆ, ಅವಳು ಕಟಾಕಿ ಇದಾಗೋಗ್ಬಿಟ್ಟಿದ್ದಾಳೆ. ಬಿಟ್ಟಿದ ತಕ್ಷಣ ಫುಲ್ಲು ಓಡ್ತಾ ಇದ್ದಾಳೆ ನೋಡಿ. ಫುಲ್ಲು ಬಿಸಿಲು ಯಪ್ಪ, ಆಕಾಶೊತ್ತಿಗೆ ಸಂಜೆ ಆಗೋಯ್ತು. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಒಂದು ಲೈಕ್ ಮಾತ್ರ ಮಾಡೋದು